ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿರುವಂತಹ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಫ್ರೈಡೇ ದಿನ ನಮಗೆ ಈ ಪ್ರೋಗ್ರಾಮ್ ಇತ್ತು ಸ್ಕೂಲಲ್ಲಿ ಮಕ್ಕಳಿಗೆ. ಹಾಗೆ ನಾನು ಫ್ರೈಡೇ ರೆಡಿ ಮಾಡಿ ಕಳಿಸ್ತಾ ಇದ್ದೇನೆ. ಆ ದಿನದ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಜೊತೆ. ಪ್ರತಿದಿನದ ಹಾಗೆ ನಾನು ಬೇಗ ಎದ್ದು ಕಸ ಗುಡಿಸಿ ಪಾತ್ರೆ ತೊಳೆದು ನೆಲ ಒರೆಸಿ ಎಲ್ಲ ಆಗಿದೆ. ಈಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ತಿಂಡಿಗೆ ಇವತ್ತು ನಾನು ನೀರುಳ್ಳಿ ದೋಸೆ ಮಾಡ್ತಾ ಇದ್ದೇನೆ ಮತ್ತು ಅದಕ್ಕೆ ಸಾಂಬಾರು, ಹಸಿರು ಬಟಾಣಿ ಪೊಟ್ಯಾಟೊ ಸಾಂಬಾರು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ನಾನಿಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೇನೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಬೇಕಾಗಿರೋದ್ರಿಂದ. ನಾನು ಅಕ್ಕಿನ 3-4 ಸಲ ತೊಳ್ಕೊಳ್ತೇನೆ. ಯಾಕಂದರೆ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿ ಇಟ್ಕೊಳ್ತಾರೆ ಅಲ್ವಾ, ಅದು ಹುಳ ಹಿಡಿದಿದ್ದ ಹಾಗೆ. ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾವು ಕುಕ್ ಮಾಡಬೇಕು. ಈಗ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿದಿದೆ. ಈಗ ನಾನು ಸ್ನಾನಕ್ಕೆ ಹೊರಟಿದ್ದೇನೆ. ಆಮೇಲೆ ದೇವರಿಗೆ ಪೂಜೆ ಎಲ್ಲ ಆಗಬೇಕು. ಈಗ ನಾನು ನಮ್ಮ ಮನೆಯಲ್ಲಿ ಆಗಿರುವಂತಹ ದಾಸವಾಳ ಹೂಗಳನ್ನ ತಗೊಂಡು ಬಂದಿದ್ದೇನೆ. ಹಾಗೆಯೇ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ಕರುಣಿಸಿ ಕಾಪಾಡಲಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ದೋಸೆ ಒಂದು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ಜೀನಿ ರೆಡಿ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ದಿನಾಲೂ ನಾನು ಜೀನಿ ಕೊಡ್ತೇನೆ. ಅದು ತುಂಬಾ ಒಳ್ಳೆಯದು, ಸಿರಿಧಾನ್ಯಗಳಿಂದ ಮಾಡಿರುವಂತಹ ಜೀನಿ. ಅದು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಹಾಕಿ ಮಕ್ಕಳಿಗೆ ಕೊಡ್ತೇನೆ. ಆದಷ್ಟು ನಾನು ನೀರಾಗಿ ಮಾಡ್ತೇನೆ, ಯಾಕಂದರೆ ಅವರು ದಪ್ಪ ಆದರೂ ಕುಡಿಯೋದಿಲ್ಲ, ಅದಕ್ಕೋಸ್ಕರ. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟು ಆಯಿತು, ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಅಡುಗೆ ಆಯಿತು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ಲು. ಅವಳು ಇಲ್ಲಿ ಕೈಗೆ ಮೆಹಂದಿ ಎಲ್ಲ ಹಚ್ಕೊಳ್ತಾ ಇದ್ದಾಳೆ. ಮಕ್ಕಳೆಲ್ಲ ಸಣ್ಣವರಿರುವಾಗ ನಮಗೆ ಪೇಷನ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನನಗೂ ಕೂಡ, ನನಗೆ ಇವರು ಸಣ್ಣವರಿರುವಾಗ ಇಬ್ಬರು ಕೂಡ ಸಣ್ಣವರಿದ್ರಲ್ವ, ಆಗ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನಾನು 1 ವರ್ಷ ಕೂಡ ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ತಾ ಇರಲಿಲ್ಲ. ಈ ವರ್ಷ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅವಳ ಹತ್ರ ಇದ್ದ ಡ್ರೆಸ್ಸನ್ನೇ ಹಾಕಿ ಅದಕ್ಕೆ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೆ ಸ್ವಲ್ಪ ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ದಾರೆ. ಆದರೆ ನನಗೆ ಅದರದ್ದು ವೀಡಿಯೋ ಮಾಡಲಿಕ್ಕೆ ನೆನಪೋಯಿತು. ಅಂದರೆ ನಾನು ಇವಳಿಗೆ ಮೇಕಪ್ ಮಾಡ್ತಾ ಇದ್ನಲ್ವ, ಅಷ್ಟೊತ್ತಿಗೆ ಅವರು ಅವನಿಗೆ ರೆಡಿ ಮಾಡಿಸಿದ್ರು. ಅದನ್ನ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ಹಾಗೆ ನನ್ನ ಮಗಳಿಗೆ ತುಂಬ ಹಠ. ಹಾಗೆ ಅವಳಿಗೆ ರೆಡಿ ಮಾಡಿಸೋದು ತುಂಬ ಕಷ್ಟ ಆಯಿತು ನನಗೆ. ಯಾಕಾದರೂ ಮಾಡ್ತಾ ಇದ್ದೇನೆ ಅನ್ನೋಷ್ಟು ಆಯಿತು. ಹಠಮಾರಿ ಮಕ್ಕಳಿದ್ದವರಿಗೆ ಗೊತ್ತಿರ್ಬೋದು, ಅದರ ಬಗ್ಗೆ ಅನುಭವ ಇರ್ಬೋದು. ನನ್ನ ವಿಷಯದಲ್ಲೂ ಹಾಗೆ ತುಂಬ
ಅವಳಿಗೆ ನಾನು ಏನು ಮಾಡಿದರೂ ಸರಿ ಆಗ್ತಾ ಇರಲಿಲ್ಲ. ಪದೇ ಪದೇ ಹೋಗಿ ಮಿರರಲ್ಲಿ ನೋಡ್ಕೊಂಡು ಬಂದು ನನಗೆ ಹೇಳ್ತಾ ಇದ್ಲು. ಆ್ಯಕ್ಚುಲಿ ಹೇಳಬೇಕಾದ್ರೆ ನನಗೆ ಅಷ್ಟು ಮೇಕಪ್ ಬಗ್ಗೆ ಗೊತ್ತಿಲ್ಲ. ನಿಜ ಹೇಳಬೇಕಾದ್ರೆ ನಮಗೆ ವೀಡಿಯೋಸ್ ಮಾಡೋದಕ್ಕೂ ನೆನಪೋಯ್ತು. ಲಾಸ್ಟಿಗೆ ಒಂದೊಂದು ಫೋಟೋಸ್ ತಗೊಂಡಿದ್ದೇವೆ ಅಷ್ಟೇ. ಟೈಮ್ ಇರಲಿಲ್ಲ. 9 ಆಗಿತ್ತು ಅಷ್ಟೊತ್ತಿನೊಳಗೆ. ಮತ್ತೆ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕಲ್ವಾ, ಹಾಗೆ ಲೇಟೇ ಆಗಿತ್ತು ಅಂತ ಹೇಳ್ಬೋದು. ಆದರೂ ಮತ್ತೆ ಹರಿಬರಿಯಲ್ಲಿ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದ್ವಿ. ಒಂದೊಂದು ಫೋಟೋಸ್ ಇದೆ, ಅದನ್ನ ಇಲ್ಲಿ ಆ್ಯಡ್ ಮಾಡಿ. ಡೇ ಪೇರೆಂಟ್ಸ್ ಮೀಟಿಂಗ್ ಇತ್ತು ನನ್ನ ಮಗಂದು. ಹಾಗೆ ನಾವು ಸ್ಕೂಲ್ ಹತ್ರ ಹೋಗಿದ್ವಿ. ಹಾಗೆ ಟೀಚರ್ಸ್ ಹತ್ರ ಮಾತಾಡಿಸಿ ಮಾರ್ಕ್ಸ್ ಎಲ್ಲ ನೋಡಿಕೊಂಡು ಬಂದೆ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೇವೆ ನಾವೆಲ್ಲರೂ. ಊಟಕ್ಕೆ ಕ್ಯಾಬೇಜ್ ಪಲ್ಯ ಮತ್ತು ಟೊಮೆಟೊ ಸಾರು, ಹೀರೆಕಾಯಿ ಪಲ್ಯ ಎಲ್ಲ ಮಾಡಿದರು. ಇಲ್ಲಿ ಸಾಯಂಕಾಲದ ಸ್ನ್ಯಾಕ್ಸಿಗೆ ನಾನು ಬಜ್ಜಿ ಮಾಡಿದ್ದೆ, ಮೆಣಸಿನ್ಕಾಯಿ ಬಜ್ಜಿ. ಇಲ್ಲಿ ಜಾಜಿ ಹೂ ತಗೊಂಡು ಬಂದಿದ್ದಾರೆ. ಈ ಜಾಜಿ ಹೂ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಊರಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಕೂಡ ತಿಳಿಸಿ. ನನಗೆ ಗೊತ್ತಿರುವ ಹಾಗೆ ಈ ಹೂವು ಈ ಸೀಸನಲ್ಲಿ ಮಾತ್ರ ಆಗುವಂಥದ್ದು, ವರ್ಷಕ್ಕೆ ಒಂದೇ ಸಲ ಆಗುವಂಥದ್ದು. ಇದು ನೆಕ್ಸ್ಟ್ ಡೇ ಸಂಡೇ. ಹಾಗೆ ನಾವೆಲ್ಲರೂ ಒಂದು ಕಡೆ ಹೊರಟಿದ್ವಿ, ಅಂದರೆ ನಮ್ಮದು ಸಂಘದ್ದು ಪ್ರೋಗ್ರಾಮ್ ಇತ್ತು. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ನನ್ನ ಮಗಳಿಗೆ ಸಣ್ಣದೊಂದು ಡ್ಯಾನ್ಸ್ ಇತ್ತು, ಅದನ್ನು ಮಾಡಿಕೊಂಡು ಮನೆಗೆ ಬಂದ್ವಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.